ಹೆಂಗಸರು ಗಂಟೆ ಬಾರಿಸಬಾರದು. ಹೌದಾ? ಹೆಂಗಸರು ಗಂಟೆ ಬಾರಿಸಿದರೆ ಏನಾಗುತ್ತದೆ? ಹೆಂಗಸರು ಗಂಟೆ ಬಾರಿಸುವುದೇ ತಪ್ಪಾ? ಹಾಗಾದ್ರೆ ಹೆಂಗಸರು ಗಂಟೆ ಬಾರಿಸಿದರೆ ಆಗುವ ಅನಾಹುತವಾದರೂ ಏನು? ಅಂತಹ ಸಂಕಷ್ಟಗಳು ಯಾವುವು ಅಂತ ನೋಡೋಣ ಬನ್ನಿ ಸ್ನೇಹಿತರೆ, ಮನೆಯಾಗಲಿ ಅಥವಾ ದೇವಸ್ಥಾನದಲ್ಲಿ ಆಗಲಿ ಪೂಜೆ ಮಾಡುವಾಗ ಗಂಟೆ ಬಾರಿಸುವುದು ಒಂದು ಬೆಳಿಗ್ಗೆ ಗಂಡು ಮಕ್ಕಳು ದೀಪ ಹಚ್ಚಬೇಕು, ಅದೇ ರೀತಿ ಸಾಯಂಕಾಲ ಹೆಣ್ಣು ಮಕ್ಕಳು ದೀಪ ಹಚ್ಚಬೇಕು ಅನ್ನೋದು ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ. ಅದೇ ರೀತಿ ಪ್ರತಿ ಮನೆಯಲ್ಲಿ ಗಂಟನಾದ ಮೊಳಗಲೇಬೇಕು. ಗಂಟನಾದ ಮೊಳಗದೆ ಹೋದರೆ ಪೂಜೆಯೇ ಪರಿಪೂರ್ಣವಾಗುವುದಿಲ್ಲ. ಗಂಟನಾದ ಮೊಳಗದೆ ಇರುವ ಮನೆಯಲ್ಲಿ ದೇವರು ನಡೆಸುವುದಿಲ್ಲ ಅಂತ ಶಾಸ್ತ್ರ ಹೇಳಿದೆ. ಹಾಗಾದ್ರೆ ಗಂಟಾನಾದವನ್ನು ಯಾವಾಗ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. ಪುರಾಣಗಳ ಪ್ರಕಾರ ದೇವರಿಗೆ ಪೂಜೆ ಮಾಡುವಾಗ ನಾವು ಗಂಟೆ ಬಾರಿಸುತ್ತಿರುವಾಗ ದೇವರಿಗೆ ನಾವು ಅಲ್ಲಿ ಉಪಸ್ಥಿತರಿದ್ದೀವಿ ಅಂತ ತೋರಿಸಿಕೊಡುತ್ತದೆ. ಅಷ್ಟೇ ಅಲ್ಲ, ಗಂಟೆ ಬಾರಿಸುವುದರಿಂದ ಮನುಷ್ಯನ ಮನಸ್ಸಿನಲ್ಲಿ ಧಾರ್ಮಿಕ ಭಾವನೆಗಳು ಉದ್ಭವವಾಗುತ್ತದೆ. ಸ್ನೇಹಿತರೆ, ಕಂಠನಾದ ನಾದವನ್ನು ಮೊಳಗಿಸುವುದರಿಂದ ಮನುಷ್ಯನ ಮನಸ್ಸಿನಲ್ಲಿ ಎಲ್ಲ ನಕಾರಾತ್ಮಕ ಭಾವನೆಗಳು, ವಿಚಾರಗಳು ಸತ್ತು ಹೋಗುತ್ತವೆ. ಇದೆಲ್ಲ ಸರಿ. ಹಾಗಾದ್ರೆ ಗಂಟೆಯನ್ನು ಯಾವಾಗ ಬಾರಿಸಬಾರದು ಅನ್ನೋದನ್ನು ನೋಡೋಣ. 1. ಊಟ ಮಾಡಿ ಮಲಗುವ ಸಮಯದಲ್ಲಿ ಗಂಟೆಯನ್ನು ಬಾರಿಸಬಾರದು. 2. ದೇವರಿಗೆ ಅಲಂಕಾರ ಮಾಡುವಾಗ ಗಂಟೆ ಬಾರಿಸಲೇಬಾರದು. 3. ಸೂತಕದ ಮನೆಯಲ್ಲಿ ಯಾವತ್ತೂ ಕೂಡ ಗಂಟೆ ಬಾರಿಸಬಾರದು. ಏಕೆಂದರೆ ಆತ್ಮಗಳು ಇನ್ನೂ ಕುಟುಂಬಸ್ಥರ ಆಸುಪಾಸಿನಲ್ಲಿಯೇ ಇರುತ್ತದೆ. ಇನ್ನು ಸ್ತ್ರೀಯರು ಗಂಟಾನಾದವನ್ನು ಮಾಡಬಹುದೇ ಅನ್ನುವ ಪ್ರಶ್ನೆಗೆ ಉತ್ತರ ತಿಳಿದುಕೊಳ್ಳಿ. ಸ್ತ್ರೀಯರ ಎಡಗೈ ಮಹಿಳೆಯರ ಗರ್ಭಕೋಶಕ್ಕೆ ಕನೆಕ್ಟ್ ಆಗಿರುತ್ತದೆ. ಒಂದು ವೇಳೆ ಮಹಿಳೆಯರು ಎಡಗೈಯಿಂದ ಗಂಟನಾದವನ್ನು ಮಾಡಿದರೆ ಅವರಿಗೆ ತೊಂದರೆ ಉಂಟಾಗುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ.